ಕ್ರಿಸ್ಮಸ್ ದಿನದ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ನಾನು ಸ್ವಾಗತಿಸುತ್ತೇನೆ. ಚಿಕ್ಕವರಿಂದ ಹಿಡಿದು ಹಿರಿಯರ ತನಕ ಗೌರವವುಳ್ಳಂಥ ಎಲ್ಲ ವ್ಯಕ್ತಿಗಳು ಸಹ ನಮ್ಮ ಮಧ್ಯದಲ್ಲಿದ್ದೀರಿ. ನಿಮ್ಮೆಲ್ಲರನ್ನು ದೇವರು ಆಶೀರ್ವದಿಸಲಿ. ನಾವು ಹಾಡುಗಳನ್ನು ಕೇಳ್ತೇವೆ, ಅದರ ಜೊತೆಯಲ್ಲಿ ನಾವು ಮನುಷ್ಯನ ಸ್ಥಿತಿಗತಿಗಳು ಏನು ಎಂಬುದನ್ನು ಸಹ ಆಲೋಚನೆ ಮಾಡ್ತೇವೆ. ಯಾಕಂದರೆ ನಾವು ಮನುಷ್ಯರು ಎಲ್ಲ ಜೀವಿಗಳಿಗಿಂತ ಬುದ್ಧಿವಂತ ಜೀವಿಗಳು. ನಾವು ಮನುಷ್ಯನಲ್ಲಿ ದೇವರು ವಿಶೇಷವಾದಂಥ ಅನೇಕ ಗುಣಲಕ್ಷಣಗಳನ್ನು ಆತನಿಟ್ಟಿದ್ದಾನೆ. ಪ್ರೀತಿಸುವಂಥ ಗುಣಲಕ್ಷಣ, ದುಃಖಿಸುವಂಥ ಗುಣಲಕ್ಷಣ, ಹಾಗೂ ನಾವು ಒಬ್ಬರೊಬ್ಬರ ಹಿತಚಿಂತನೆ, ನಾವು ಸಹಬಾಳ್ವೆ, ಸಮಾಜ, ಭಾಷೆ, ಇವುಗಳನ್ನೆಲ್ಲ ನಾವು ವಿಶಿಷ್ಟವಾಗಿ ನಾವು ಹೊಂದಿದಂಥ ಜೀವಿಗಳು. ಆದುದರಿಂದ ದೇವರನ್ನು ಅರ್ಥ ಮಾಡಿಕೊಳ್ಳಲು ನಾವು ಈ ಸಂಜೆಯ ವೇಳೆಯಲ್ಲಿ ಪ್ರಯತ್ನಿಸೋಣ. ದೇವರು ಈ ಕಾರ್ಯಕ್ರಮದ ಎಲ್ಲ ಸಂಗತಿಗಳನ್ನು ಹತೋಟಿಯಲ್ಲಿಟ್ಟು ನಡೆಸಲಿ. ಮಾನವನು ಜೀವನ ಮಾಡಲಿಕ್ಕೆ ಒಂದು ಗ್ರಹವನ್ನು ಮಾತ್ರ ದೇವರು ನೇಮಿಸಿದ್ದಾನೆ. ನೀವು ಆಕಾಶದಲ್ಲಿ ನೋಡಿದ್ರೆ ಇನ್ನು ಸ್ವಲ್ಪ ಹೊತ್ತು ಆದ ನಂತರ ನೀವು ಅನೇಕ ನಕ್ಷತ್ರ ಲೆಕ್ಕವಿಲ್ಲದಷ್ಟು ನೀವು ನೋಡ್ತೀರಿ. ಅದರಲ್ಲಿ ಸೌರವ್ಯೂಹ ಇದೆ, ಸೂರ್ಯನ ಕುಟುಂಬ. ಸೂರ್ಯನ ಸುತ್ತಲೂ ಅನೇಕ ಗ್ರಹಗಳು ಸುತ್ತಾ ಇವೆ. ಅದರಲ್ಲಿ ಒಂದೇ ಒಂದು ಗ್ರಹ, 8 ಗ್ರಹಗಳಲ್ಲಿ ಒಂದೇ ಒಂದು ಭೂಮಿ. ಆ ಭೂಮಿಯಲ್ಲಿ ಒಳ್ಳೆ ವಾತಾವರಣ ಇದೆ, ಗುರುತ್ವಾಕರ್ಷಣ ಬಲ ಇದೆ, ನಾವು ವಾಸಿಸುವಂಥ ಎಲ್ಲ ಅನುಕೂಲತೆಗಳು ಆ ಭೂಮಿಯಲ್ಲಿದೆ. ಬೆಳೆ ಬೆಳೀತಕ್ಕಂಥ ಉತ್ತಮವಾದಂಥ ಫಲವತ್ತಾದಂಥ ಮಣ್ಣಿದೆ, ವಾತಾವರಣದಲ್ಲಿ ನಮಗೆ ಉಸಿರಾಟಕ್ಕೆ ಬೇಕಾದಂಥ ಗಾಳಿ ಇದೆ, ನಮಗೆ ಕುಡಿತಕ್ಕಂಥ ನೀರು ಸಿಗ್ತದೆ, ಮತ್ತು ನಾವು ಆಹಾರವನ್ನು ಊಟ ಮಾಡಿ ನಾವು ಜೀವನ ಮಾಡಲಿಕ್ಕೆ ಬೇಕಾದ ಎಲ್ಲ ಅನುಕೂಲತೆಗಳು, ಉಷ್ಣತೆ, ಆರ್ದ್ರತೆ, ಇವೆಲ್ಲವೂ ಸಹ ಇದೆ. ಬೇರೆ ಇನ್ಯಾವ ಗ್ರಹವೂ ಇಷ್ಟು ಅನುಕೂಲಕರವಾಗಿ ಇಲ್ಲ. ಮನುಷ್ಯನ ಆಶೆ, ವಿಜ್ಞಾನಿಗಳ ಆಶೆ ಅಲ್ಲಿ ಕಾಣಿಸ್ತದಲ್ಲ ಚಂದ್ರ, ಆ ಚಂದ್ರಲೋಕದಲ್ಲಿ ಹೋಗಿರ್ಬೇಕೆಂಬುದಾಗಿ ಆಸೆ ಉಂಟು. ಆದರೆ ಅಲ್ಲಿ ಅನುಕೂಲತೆಗಳಿಲ್ಲ. ದೇವರ ನೇಮಕ ಅದಲ್ಲ. ದೇವರು ನೇಮಿಸಿರುವಂಥದ್ದು ಭೂಮಿಯಲ್ಲಿ ಮನುಷ್ಯನು ವಾಸ ಮಾಡಬೇಕು. ಮೊದಲನೇದಾಗಿ ದೇವರು ಮನುಷ್ಯನನ್ನು ಉಂಟು ಮಾಡಿದಾಗ ಪರಿಶುದ್ಧನಾದಂಥ ಸಂಪೂರ್ಣನಾದಂಥ ಮನುಷ್ಯನು ಆತನಾಗಿದ್ದನು. ದೇವರ ಹಾಗೆಯೇ ಪಾಪವಿಲ್ಲದಂಥ ಮನುಷ್ಯನು ಆತನಾಗಿದ್ದನು. ಹಾಗಾಗಿ ಯಾವ ರೀತಿಯಲ್ಲಿ ಸೃಷ್ಟಿ ಕಾರ್ಯ ಆಯಿತು, ಭೂಮಿ ಹೇಗೆ ಸೃಷ್ಟಿ ಆಯಿತು ಮತ್ತು ಅದರ ಸಕಲ ಸೃಷ್ಟಿಗಳು ಹೇಗೆ ಯಾರು ಉಂಟು ಮಾಡಿದರು ಎಂಬುದನ್ನು ಒಂದು ಹಾಡಿನಲ್ಲಿ ನಾವು ಕೇಳೋಣ. ಮೊದಲನೇ ಹಾಡನ್ನು ನಮ್ಮ ಎಲ್ಲ ಸಹೋದರ ಸಹೋದರಿಯರು ಹಾಡಲಿಕ್ಕಿದ್ದಾರೆ.
ಜೊತೆಯಲ್ಲಿ ಸೃಷ್ಟಿಕರ್ತನು